ಹಲೋ ಹಲೋ ಎವ್ರಿವನ್. ಇವತ್ತು ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ನಾವು ಆಗ್ತಿರೋ ಕಂಟೆಂಟ್ಸ್ ಮೇಲೆ ಯಾವ ರೀತಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೀವೀಗ ಯಾವ್ದಾದ್ರು ಒಂದು ರಂಗೋಲಿ ಡಿಸೈನ್ಸು ಅಥವಾ ಏನಾದ್ರು ಒಂದೇ ಟಾಪಿಕ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಿ ಅಂದರೆ ಅದೊಂದೇ ಟಾಪಿಕ್ ಬಗ್ಗೆ ಯಾವ ಕ್ಯಾಟಗರಿ ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಈಗ ಹೇಳ್ತೀನಿ ಯಾವ ಥರ ಹೋಗೋದು ಅಂತ. ಮೊದಲು ನೀವು ಗೂಗಲ್ ಕ್ರೋಮ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಫಸ್ಟು ChatGPT ಅಂತ ಟೈಪ್ ಮಾಡಿ. ಸೊ ಫಸ್ಟ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆವಾಗ ನೀವೊಂದು ಫಸ್ಟ್ ಆಪ್ಷನ್ ಇಂಟ್ರೊಡ್ಯೂಸಿಂಗ್ ChatGPT ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಆವಾಗ ಈ ಥರ ತೋರಿಸುತ್ತೆ. ಟ್ರೈ ChatGPT ಅನ್ನೋ ಆಪ್ಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಒಂದು ಚಾಟ್ ಓಪನ್ ಆಗುತ್ತೆ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ, ಏನೇ ಥರ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಇಲ್ಲಿ ನೀವು ಕ್ಲಾರಿಫೈ ಮಾಡ್ಕೋಬೋದು. ಸೊ ಈಗ ನನಗೊಂದು ಏನು ಡೌಟ್ ಇದೆ ಅನ್ನೋದನ್ನು ನಾನು ಟೈಪ್ ಮಾಡ್ತಾ ಹೋಗ್ತೀನಿ. ಆವಾಗ ಇಲ್ಲಿ ಕೆಳಗಡೆ ಮೆಸೇಜ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಏನೇ ಡೌಟ್ಸ್ ಅಥವಾ ಮೆಸೇಜ್ ಏನು ಕ್ಲಾರಿಫೈ ಮಾಡ್ಕೋಬೇಕು ಅದನ್ನು ನೀವು ಟೈಪ್ ಮಾಡ್ಕೋಬೋದು ಇಲ್ಲಿ. ಸೊ ನಾನೊಂದು ಸಿಂಪಲ್ಲಾಗಿ ಕನ್ನಡದಲ್ಲಿ ಮಾತಾಡ್ತೀರಾ ನೀವು ಅಂತ ಚಾಟ್ ಮಾಡ್ತೀರಾ ಅಂತ ಟೈಪ್ ಮಾಡಿದೆ. ಸೊ ಈ ಥರ ರಿಪ್ಲೈ ಬಂತು ಅದರಲ್ಲಿ. ಹೌದು, ನಾನು ಕನ್ನಡದಲ್ಲಿ ಮಾತನಾಡಬಹುದು, ನೀವು ನನಗೆ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ. ಸೊ ನಾನು ಅವಾಗ ನನ್ನ ಏನು ಡೌಟ್ ಇದೆಯೋ, ನನ್ನ ಚಾನಲ್ ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ, ನಾನು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಟೈಪ್ ಮಾಡಿದೆ. ನೋಡಿ ಇಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ರಂಗೋಲಿ ಡಿಸೈನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವ ಕ್ಯಾಟಗರಿಯಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು. ನನಗೆ ಇಷ್ಟೊಂದು ಆಪ್ಷನ್ಸ್ ತೋರಿಸ್ತೋದು. ನೀವು ಯೂಟ್ಯೂಬ್ ಚಾನಲಲ್ಲಿ ರಂಗೋಲಿ ಡಿಸೈನ್ಸ್ ಅಪ್ಲೋಡ್ ಮಾಡಿದ್ದಾರೆ, ನೀವು ಹೋಮ್ ಆ್ಯಂಡ್ ಗಾರ್ಡನ್ ಅಥವಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಂದು ಕ್ಯಾಟಗರಿ ಆಯ್ಕೆ ಮಾಡಬಹುದು. ಇದರಿಂದ ನಿಮ್ಮ ಚಾನಲ್ ಕ್ಯಾಟಗರಿ ನೀವು ಆಯ್ಕೆ ಮಾಡಬಹುದು ಅಂತ ಎಲ್ಲ ಇತ್ತು. ಅದು ಬಟ್ ನೋಡಿ, ನಾನು ಸುಮಾರು ಸಲ ಅದನ್ನೇ ಕ್ವಶನ್ನೇ ಕೇಳಿದೆ. ಸೊ ಹೌ ಟು ಸ್ಟೈಲ್ ಅಂತ ಕ್ಯಾಟಗರಿ ಇದೆ, ಅದರಲ್ಲಿ ಬಂದಿದೆ. ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸು ಈಗ ಆಪ್ಷನ್ ಇಲ್ಲ ಯೂಟ್ಯೂಬ್ ಕ್ಯಾಟಗರಿಲಿ. ಹೌ ಟು ಆ್ಯಂಡ್ ಸ್ಟೈಲ್ ಅನ್ನೋ ಆಪ್ಷನ್ ಇದೆ, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅನ್ನೋ ಆಪ್ಷನ್ ಇಲ್ಲ. ಸೊ ನನಗೆ ಡೌಟ್ ಬಂತು. ಸೊ ಅದಕ್ಕೆ ನಾನು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅನ್ನೋದು ಯೂಟ್ಯೂಬಲ್ಲಿ ಆ ಆಪ್ಷನ್ ಇಲ್ಲ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಹೋಮ್ ಆ್ಯಂಡ್ ಗಾರ್ಡನ್ ಅನ್ನೋ ಕ್ಯಾಟಗರಿನೂ ಇಲ್ಲ. ಸೊ ನಾನು ಅದಕ್ಕೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮತ್ತು ಹೋಮ್ ಆ್ಯಂಡ್ ಗಾರ್ಡನ್ ಅನ್ನೋ ಆಪ್ಷನ್ ಇಲ್ವಲ್ಲ ಈಗ ಯೂಟ್ಯೂಬಲ್ಲಿ ಅಂತ ನಾನು ಟೈಪ್ ಮಾಡ್ತೀನಿ. ಬಟ್ ಅದು
ನೋಡಿ, ಈ ಆಪ್ಷನ್ ಇಲ್ಲ ಅಂತ ನಾನು ಟೈಪ್ ಮಾಡ್ತಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. studio.youtube.com ಅನ್ನೋ ವೆಬ್ ಪೇಜಲ್ಲಿ ಈ ಆಪ್ಷನ್ ಇಲ್ಲ ಅಂತ ನಾನು ಹೇಳ್ತೀನಿ. ಆವಾಗ ಅದು ನನಗೆ ಈ ಥರ ಆಪ್ಷನ್ಸ್ ತೋರಿಸ್ತು. ಸೊ ಅಪಾಲಜೈಸ್ ಫಾರ್ ದ ಕನ್ಫ್ಯೂಷನ್ ಅಂತ ರಿಪ್ಲೈ ಎಲ್ಲ ಮಾಡಿ, ಓಕೆ. ಹೌ ಟು ಸ್ಟೈಲ್ ಮತ್ತು ಪೀಪಲ್ ಆ್ಯಂಡ್ ಬ್ಲಾಗ್ಸ್, ಈ ಆಪ್ಷನ್ಸ್ ನಮಗೆ ಡಿಸ್ಪ್ಲೇ ಆಗ್ತಿದೆ. ದೀಸ್ ಕ್ಯಾಟಗರೀಸ್ ಆರ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ರಂಗೋಲಿ ಡಿಸೈನ್ ರಿಲೇಟೆಡ್ ಕಂಟೆಂಟ್ ಆನ್ ಯೂಟ್ಯೂಬ್. ಸೊ ನನಗೆ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ನಾನು ಹೀಗೆ ಇನ್ನೊಂದು ಕ್ವೆಶನ್ನ ಕೇಳಬೇಕು ಅಂತ ಅಂದ್ಕೊಂಡು ಕೇಳ್ತೀನಿ. Then what about for mixed contents ಅಂತ ಕೇಳ್ತೀನಿ. ಸೊ ನಾವು ಕೆಲವರು ಮಿಕ್ಸ್ಡ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಆ ಅಂಥ ಚಾನಲ್ಸ್ಗೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಇದು ಮೇನ್ ನಮಗೆ ಡೌಟ್ ಇರೋದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಸೊ ನಾನು ಆ ಕ್ವೆಶನ್ನ ಕೇಳಿದೆ. ಸೊ ನನಗೆ ಅವಾಗ ಹೌ ಟು ಆ್ಯಂಡ್ ಸ್ಟೈಲ್, ಪೀಪಲ್ ಆ್ಯಂಡ್ ವ್ಲಾಗ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಈ 4 ಆಪ್ಷನ್ ಯಾವ್ದ್ಯಾವ್ದು ನೋಡಿ. ಹೌ ಟು ಆ್ಯಂಡ್ ಸ್ಟೈಲ್, ಪೀಪಲ್ ಆ್ಯಂಡ್ ವ್ಲಾಗ್ಸ್, ಎಂಟರ್ಟೈನ್ಮೆಂಟ್ ಮತ್ತು ಲೈಫ್ ಸ್ಟೈಲ್, ಈ 4 ಆಪ್ಷನ್ನು ಸಿಕ್ತು ನನಗೆ. ಅದು ರಿಪ್ಲೈ ಕೊಡ್ತು. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಕಂಟೆಂಟ್ಸ್, ಯಾವ ಕಂಟೆಂಟ್ಸಲ್ಲಿ ನೀವು ಮಿಕ್ಸ್ಡ್ ಅಪ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀರೋ, ಅಥವಾ ಯಾವ್ದು ನಿಮ್ಮ ರಿಲೇಟೆಡ್ ಟಾಪಿಕ್ಸ್ ಅಥವಾ ಕಂಟೆಂಟ್ಸ್ ನೀವು ಕ್ರಿಯೇಟ್ ಮಾಡಿದ್ದೀರೋ ಯೂಟ್ಯೂಬಲ್ಲಿ ನೋಡಿಕೊಂಡು ಹೀಗೆ ಕ್ವೆಶನ್ಸ್ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಬೋದು. ಅದು ಕರೆಕ್ಟಾಗಿ ಆನ್ಸರ್ ಕೊಡುತ್ತೆ. ನಾನು ಹಾಗೆ ಇದರಲ್ಲಿ ಲೈಫ್ ಸ್ಟೈಲ್ ಅನ್ನೋ ಆಪ್ಷನ್ನು ಕ್ಯಾಟಗರಿಲಿ ಇಲ್ಲ. ಆ ಕ್ಯಾಟಗರಿಲಿ ಲೈಫ್ ಸ್ಟೈಲ್ ಅನ್ನೋ ಆಪ್ಷನ್ ಇಲ್ಲ. ಸೊ ಆವಾಗ ಅದು ಹೌ ಟು ಆ್ಯಂಡ್ ಸ್ಟೈಲ್, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋ ಈ 3 ಆನ್ಸರ್ನ ರಿಪ್ಲೈ ಮಾಡಿದೆ. ಸೊ ನನಗೆ ಆಪ್ಷನ್ಸು, ಈ 3 ಆಪ್ಷನ್ಸು ಅದರ ಈ ಕ್ಯಾಟಗರಿಲಿ ಲಿಸ್ಟಲ್ಲಿ, ನಮ್ಮ ಇವಾಗಿರೋ ಕ್ಯಾಟಗರಿ ಲಿಸ್ಟಲ್ಲಿ ಇದ್ದಾವೆ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಆ 3 ಕ್ಯಾಟಗರಿಲಿ ನಿಮಗೆ ನಿಮ್ಮ ಕಂಟೆಂಟ್ಸ್ಗೆ ಯಾವುದು ರಿಲೇಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾಟಗರಿಲಿ ಹಾಕೋಣ. ಓಕೆನಾ? ಈಗ ನೋಡಿ, ದಿಸ್ ಇಸ್ ದ ಬೆಸ್ಟ್ ಕ್ಯಾಟಗರಿ ಫಾರ್ ಮಿಕ್ಸ್ಡ್ ಕಂಟೆಂಟ್ ಫೋಕಸ್ಡ್ ಆನ್ ಟ್ಯುಟೋರಿಯಲ್ಸ್, ಹೀಗೆ crafting and home decor or any step by step guides. If you share instructional content, this is the most ಫಿಟ್ಟಿಂಗ್ ಚಾಯ್ಸ್ ಅಂತ ಇದೆ. ಹೀಗೆ ನೀವೇನಾದ್ರು ನಿಮ್ಮದು ಈಗ ಎಕ್ಸ್ಪ್ಲೇನ್ ಮಾಡ್ತಿರ್ತೀರ, ಈ ಸ್ಟೆಪ್ ಈ ಥರ ಹೀಗೆ ಮಾಡಿ ಹಾಗೆ ಮಾಡಿ ಅಂತ, ಅದು ಹೇಗೆ ಮಾಡೋದು ಅನ್ನೋದಕ್ಕೆ ಹೌ ಟು ಆ್ಯಂಡ್ ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬೋದು. ಪೀಪಲ್ ಆ್ಯಂಡ್ ಬ್ಲಾಗ್ಸ್ಗೂ ಇರ್ತದೆ. ನೀವು ಹೇಗಿದೆಯೋ ನಿಮ್ಮ ಪರ್ಸ್ನಲಾಗಿ ನೀವು ಹೇಗೇನೋ ಶೋಕೇಸ್ ಮಾಡ್ತೀರೋ ಅದನ್ನೇ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತೀವಿ. ಅದನ್ನು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ಗೆ ಕ್ಯಾಶುವಲ್, ಲೈಟ್ ಹಾರ್ಟೆಡ್, ಫನ್ನು ಆ ಥರ ಏನಾದ್ರು ಇದ್ದರೆ ನೀವು ಎಂಟರ್ಟೈನ್ಮೆಂಟ್ ಟಾಪಿಕ್ನ ಸೆಲೆಕ್ಟ್ ಮಾಡ್ಬೋದು, ಕ್ಯಾಟಗರಿನ. ಸೊ ಇದರಲ್ಲಿ ಬೆಸ್ಟ್ ಅಂತಲೂ ಅದು ಅವರೇ ಕೊಟ್ಟಿದ್ದಾರೆ ನೋಡಿ. ಫಾರ್ ಚಾನಲ್ ವಿತ್ ಮಿಕ್ಸ್ಡ್ ಕಂಟೆಂಟ್, ಹೌ ಟು ಆ್ಯಂಡ್ ಸ್ಟೈಲ್ ಆ್ಯಂಡ್ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ವುಡ್ ಬಿ ದ ಬೆಸ್ಟ್ ಫಿಟ್ಸ್. ಸೊ ನಾನಿವಾಗ ಅದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಗೂಗಲ್ ಕ್ರೋಮ್ಗೆ ಹೋಗಿ studio.youtube.com ಅನ್ನೋ ಪೇಜ್ನ ಓಪನ್ ಮಾಡಿ, ವೆಬ್ ಪೇಜ್ನ. ಅಲ್ಲಿ ನಾನು ನಂದು ರಂಗೋಲಿ ಚಾನಲ್ ಆಗಿರೋದ್ರಿಂದ ನಾನಿವಾಗ ರಂಗೋಲಿ ಚಾನಲ್ ಯಾವ ಕ್ಯಾಟಗರಿ ಬರುತ್ತೆ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಅಲ್ಲೋಗಿ ಝೂಮ್ ಮಾಡಿ ಕೆಳಗಡೆ ಆಪ್ಷನ್ ಇದೆ ಒಂದು ಸೆಟ್ಟಿಂಗ್ಸ್ ಅಂತ. ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಸ್ಗೆ ಹೋದರೆ ಅಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಚಿಕ್ಕದಾಗಿ ಕಾಣಿಸಿದೆ, ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನಾವು ಫೋನಲ್ಲೇ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಝೂಮ್ ಮಾಡಬೇಕು. ಇಲ್ಲಿ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ. ಅಪ್ಲೋಡ್ ಡಿಫಾಲ್ಟ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಬೇಸಿಕ್ ಇನ್ಫೋ ಮತ್ತು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ಗೆ ಹೋಗಿ
ಅದರಲ್ಲಿ ತೋರಿಸುತ್ತೆ ನಮಗೆ ಕ್ಯಾಟಗರಿ ಆಪ್ಷನ್ಸ್. ನೋಡಿ ಈ ಕಡೆ ಇದೆ. ನನಗೆ ಬೆಸ್ಟ್ ಅನಿಸಿದ್ದು ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸ್. ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಇಟ್ಟಿದ್ದೀನಿ. ನಿಮಗೋಸ್ಕರ ಇನ್ನೊಂದ್ಸಲ ತೋರಿಸ್ತಿದ್ದೀನಿ. ನೋಡಿ ಇವಾಗ ಅದರಲ್ಲಿ ಆಪ್ಷನ್ಸ್ ತೋರಿಸಿದೆ. ಆಟೋ ವೆಹಿಕಲ್ಸ್, ಕಾಮಿಡಿ, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್, ಗೇಮಿಂಗ್, ಹೌ ಟು ಆ್ಯಂಡ್ ಸ್ಟೈಲ್, ಮ್ಯೂಸಿಕ್, ಹೀಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಅದರಲ್ಲಿ ನೀವು ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸ್, ಈಗ ನನ್ನ ರಂಗೋಲಿ ಚಾನಲ್ಗೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ಗೆ ಕ್ಯಾಟಗರಿ ಬರುತ್ತೆ. ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.